ಈಗ RSSನಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ. ಅಲ್ಲಲ್ಲಲ್ಲಿ ಕೆಲವು ಜಮೀನುಗಳನ್ನ ತಗೊಂಡ್ಬಿಟ್ಟು, ಅದನ್ನ RSS ಲೀಡರ್‌ಗಳು ತಮ್ಮ ಹೆಸರು ತೆಗೆದುಕೊಂಡು ಅಗ್ದಿ ಒಳ್ಳೆ ರಾಜರಂಗೆ ಜೀವನ ಮಾಡ್ತಾ ಇದ್ದಾರೆ. ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅಂತ ಬರೆದಿದ್ದೀರಾ ನಿಮ್ಮ ಪುಸ್ತಕದಲ್ಲಿ. ಆದ್ರೆ RSS‌ದ್ದು ಅಂದ್ರೆ RSS ಸಂಸ್ಥೆನೇ ರಿಜಿಸ್ಟರ್ ಆಗಿಲ್ಲ. ಬಟ್ ಇವರೆಲ್ಲ ಹೆಂಗೆ ಆಸ್ತಿಗಳನ್ನ ಮಾಡ್ಕೊಂಡು ಅದನ್ನ ಭ್ರಷ್ಟಾಚಾರ ಮಾಡ್ತಿದ್ದಾರೆ? ನೋಡಿ, ಆರ್ ಎಸ್ ಎಸ್ಗೆ ನೇರವಾಗಿ ಏನನ್ನೂ ತಗೊಂಡಿಲ್ಲ. ಸಂಘದ ಒಬ್ಬರು ಪ್ರಮುಖರು ಮೋಹನ್ ಭಾಗವತರು ಹೇಳ್ತಾರೆ, ಆರ್ ಎಸ್ ಎಸ್ ಏನೂ ಮಾಡಿಲ್ಲ, ಸಂಘದ ಸ್ವಯಂ ಸೇವಕರು ಎಲ್ಲ ಮಾಡ್ತಾರೆ ಅಂತ. ಅವರೇ ಒಪ್ಕೊಂಡಿದ್ದಾರೆ. ಸಂಘ ಏನೂ ಮಾಡಲ್ಲ, ಸ್ವಯಂ ಸೇವಕರು ಎಲ್ಲ ಮಾಡ್ತಾರೆ ಅಂತ. ಅಂದ್ರೆ ಅನಾಚಾರ, ವ್ಯಭಿಚಾರ, ಅತ್ಯಾಚಾರ ಎಲ್ಲವೂ ಮಾಡ್ತಾರೆ ಆರ್ ಎಸ್ ಎಸ್ನವರು. ಸಂಘ ಮಾಡಲ್ಲ. ಅದಕ್ಕೆ ಆ ಕೆಟ್ಟ ಹೆಸರು ಇವ್ರಿಗೆ ಬರಬಾರ್ದು ಅಂತ ರಿಜಿಸ್ಟರ್ ಮಾಡಿಲ್ಲ. ಸಂಘ ಮಾಡಲ್ಲ, ಸಂಘದ ಕಾರ್ಯಕರ್ತರು ಮಾಡಲ್ಲ, ಮಾಡ್ತಾರೆ ಅಂದ್ರೆ ಎರಡು ಸಂಘನೇ ಮಾಡಿದಂಗೆ ಆಯ್ತಲ್ಲ. ಆದರೆ ನಮಗೆ ಆರ್ ಎಸ್ ಎಸ್ನವ್ರು ಏನು ಹೇಳ್ಕೊಟ್ಟಿದ್ರು ಅಂದ್ರೆ, ಹನುಮೇಗೌಡ ಎದುರುಗಡೆ ಬಂದ ಅಂತಂದ್ರೆ ಆರ್ ಎಸ್ ಎಸ್ ಅಂದ್ರೆ ಹನುಮೇಗೌಡ. ಆರ್ ಎಸ್ ಎಸ್ ಎಲ್ಲಿದೆ? ಕೇಶವಕೃಪಾದಲ್ಲಿ ಇದೆಯೋ, ಮಾಧವ ಕೃಪಾದಲ್ಲಿ ಇದೆಯೋ, ಯಾವುದೋ ಸ್ಮೃತಿಯಲ್ಲಿ ಎಲ್ಲಿದೆ ಅಂತ ಹೇಳಬೇಕು. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವನಲ್ಲಿರೋ ಸಚ್ಚಾರಿತ್ರ್ಯ, ಅವನ ಸಂಸ್ಕಾರ, ಅವನ ಸಭ್ಯತೆ, ಅವನ ಮಾತು, ಇದನ್ನು ನೋಡಿದಾಗ ಅವನ ಆರ್ ಎಸ್ ಎಸ್ನವನಂತೂ ಗುರುತಿಸ್ಬೇಕು ಅಂತ ಹೇಳ್ತಾ ಇದ್ದಿದ್ದು. ಆದರೆ ಅದು ಹೋಯ್ತು. ಈಗ ಈ ಆರ್ ಎಸ್ ಎಸ್ನಲ್ಲಿ ಇದ್ದಂಥ ವ್ಯಕ್ತಿಗಳ ಆರ್ ಎಸ್ ಎಸ್ಸೇ 4-5 ಜನರದೊಂದು ಟ್ರಸ್ಟ್ ಮಾಡಿ, ಆ ಟ್ರಸ್ಟ್ಗೆ ಆರ್ ಎಸ್ ಎಸ್ಗೆ ಇದು ಸರ್ಕಾರದ ಜಮೀನು ಕೊಡ್ತಾರೆ, ಆ ಟ್ರಸ್ಟ್ಗೆ ಸರ್ಕಾರದಿಂದ ಹಣ ಕೊಡಿಸ್ತಾರೆ. ಕ್ಲಿಯರ್ ಆಯ್ತಾ? ಒಳ್ಳೆ ದಂಧೆ ಇದು, ಡೀಲ್ಗಳು ಮಾಡ್ಕೊಳ್ಳೋದು. ಹೌದು, ಬಿಜೆಪಿಯಲ್ಲಿ ಇದ್ದಾಗ ಬಹಳ ನಡೀತಿದ್ದು. ಎಲ್ಲ ಈಗಲೂ ನಡೀತದೆ, ಈಗಲೂ ನಡೀತದೆ. ಅದೇ ಕಾರಣದಿಂದನೇ ದೆಹಲಿಯಲ್ಲಿ 350 ಕೋಟಿಯ ಕಾರ್ಯಾಲಯ ಕಟ್ಟಿದ್ದು. 350 ಕೋಟಿ. ಈಗಿಲ್ಲನೆ ಬೆಂಗಳೂರಿನ ಚೆನ್ನೈನಲ್ಲಿ, ಬೆಂಗಳೂರಿಗೆ ಸಮೀಪದಲ್ಲಿದೆ, 20 ಕಿಲೋಮೀಟರ್, ಸುಮಾರು 1,000 ಕೋಟಿಯ ಒಂದು ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ. ಆರ್ ಎಸ್ ಎಸ್ ದೇ ಏನ್ ಪ್ರಾಜೆಕ್ಟ್ ಅದು? ಏನೋ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಸೆಂಟರ್ ಏನೋ ಒಂದು ಮಾಡ್ತಾ ಇದ್ದಾರೆ. ತುಂಬ 1,000 ಕೋಟಿದು ಭ್ರಷ್ಟ ಹಣ, ಜನರ ದುಡ್ಡು. ಆಗಲೇ ನೀವು ಹೇಳಿದ್ರಲ್ಲ, ಹಿರಿಯ ಜೀವಿಗಳು ಯಾರ್ಯಾರೋ ದಾನ ಕೊಟ್ಟಿದ್ದು. ಅಲ್ಲ, ಅದಲ್ಲ, ಭ್ರಷ್ಟ ಹಣ. ಸರ್ಕಾರದ ಹಣನೂ ಇದೆ, ಭ್ರಷ್ಟ ಹಣನೂ ಇದೆ. ನಮ್ಮೆಲ್ಲರ ತೆರಿಗೆ ಹಣ ಭ್ರಷ್ಟರ ರೂಪದಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡಿದೆ. ಹೀಗೆ ಜಮೀನು ಎಲ್ಲವೂ ಕೂಡ ಯಾವ್ಯಾವುದೋ ಟ್ರಸ್ಟ್ ಹೆಸರಿನಲ್ಲಿದೆ. ಆದರೆ ನಮ್ಮ ಕಾಂಗ್ರೆಸ್ನವ್ರು ಹೇಳ್ತಾರೆ, ಆರ್ ಎಸ್ ಎಸ್ಗೆ ಕೊಟ್ಟಿರುವಂತಹ ಎಲ್ಲ ಜಮೀನುಗಳನ್ನ, ಸಂಘ ಪರಿವಾರಕ್ಕೆ ಕೊಟ್ಟಿರುವಂಥ ಎಲ್ಲ ಜಮೀನುಗಳನ್ನ ಕಿತ್ಕೊಳ್ತೀವಿ ಅಂತ. ಇವತ್ತಿನವರೆಗೆ ಒಂದೇ ಒಂದು ಜಾಗ ವಾಪಸ್ ತಗೊಳ್ಳಿಲ್ಲ. ಇವರು ಹಂಗೆ ಇದ್ದಾರೆ, ಇವರು ಬಾಯಿ ಬಡಕರಿದ್ದಾರೆ. ಇವ್ರಿಗೂ ಕೂಡ ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ ಯಾವುದನ್ನ ಮುಟ್ಗೋಲು ಹಾಕೋಬೇಕು ಅನ್ನುವಂತಹ ಧೈರ್ಯ, ದಮ್ಮು, ತಾಕತ್ತು ಕಾಂಗ್ರೆಸ್ನವ್ರಿಗೂ ಇದ್ದಂಗಿಲ್ಲ. ಒಂದೆಡೆ ಬಿಜೆಪಿ ಅವರು ಇಷ್ಟ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾನೆ, ಈ ಬಿಜೆಪಿ ಅವರು ಇನ್ನೊಂದ್ ಕಡೆ ಮುಸ್ಲಿಮ್ರಲ್ಲಿ ಇರುವ ಎಲ್ಲ ಅದು ವಕ್ಫಲ್ಲಿ ಇರುವ ಆಸ್ತಿಗಳನ್ನ ವಾಪಸ್ ಇಸ್ಕೋಬೇಕು ಅಂತ ದೊಡ್ಡ ಹೋರಾಟ ಮಾಡ್ತಾರೆ. ನೋಡಿ, ಆ ವಿಚಾರದಲ್ಲಿ ನಾನೀಗ ಇನ್ನೊಂದು ನಿಮ್ಮ ಮಧ್ಯದಲ್ಲಿ ಮಾತನಾಡಿದ್ರಿಂದ ವಿಷಯ ಮರ್ತೋಯ್ತು. ಹಾಗಾಗಿ ಅದನ್ನು ಹೇಳಿ ಆಮೇಲೆ ನಿಮ್ಮ ಈ ವಿಚಾರಕ್ಕೆ ಬರ್ತೀನಿ. ಈಗ ಯಾರು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿರು, ಬಿಜೆಪಿಯಿಂದ ಮಾತ್ರ ಕರ್ನಾಟಕಕ್ಕೆ ಸಮೃದ್ಧಿ ಅಂತ ಹೇಳ್ಕೊಂಡು ಬೆಳೆಸಿರಲ್ಲ ಅಂತ ಯಡಿಯೂರಪ್ಪ 70ನೇ ಇಸ್ವಿನಲ್ಲೇ ದೇವಸ್ಥಾನದ ಜಮೀನು ಕದೀತಾನೆ. ಯಡಿಯೂರಪ್ಪ ದೇವಸ್ಥಾನದ, ಹೌದು, ವೀರಭದ್ರೇಶ್ವರ ದೇವಸ್ಥಾನದ ಜಮೀನನ್ನು ಫಸ್ಟ್ಗೆ ಅಲ್ಲಿ ಕದೀತಾರೆ. ಅವರು ಊರು ಮಂಡ್ಯ ಜಿಲ್ಲೆಯಿಂದ ಅಲ್ಲಿ ಹೋಗ್ತಾರೆ. ಪ್ರಚಾರಕ್ಕಾಗಿ ಹೋಗಿದ್ದಂಥವ್ರು ಅಲ್ಲೇ ಆ ಮನೆಯಲ್ಲಿ ಸಂಬಂಧ ಬೆಳೆಸ್ಕೊಂಡು, ಅಲ್ಲೇ ಮದುವೆ ಮಾಡಿಕೊಂಡು ಅಲ್ಲೇ ಇರ್ತಾರೆ. ಅಲ್ಲಿ ಆ ದೇವಸ್ಥಾನವನ್ನು ಅವರು ರೈತರು ಅಲ್ದಿರ ಇದ್ರು ರೈತ ಅಂತ ಇದು ಮಾಡ್ಕೊಂಡು ಆ ಜಮೀನು ತಗೊತಾರೆ. ಅದರ ನಂತರ ನೆಕ್ಸ್ಟ್ ಶುರು ಆಗುತ್ತೆ, ಒಂದು ಜನಸಂಘಕ್ಕೆ ಅಲ್ಲಿ ಕಾರ್ಯಾಲಯಕ್ಕೆ ಕೊಟ್ಟಿರ್ತಾರೆ, ಆ ಕಾರ್ಯಾಲಯವನ್ನು ಅವರೇ ಕರೀತಾರೆ. ಆರ್ ಎಸ್ ಎಸ್ ಕಚೇರಿಯನ್ನು ಕದ್ದಿದ್ದಾರೆ ಯಡಿಯೂರಪ್ಪನವರು. ಹೌದು. ಅದಾದ ನಂತರ ಕೆರೆ, ಗೋಮಾಳ ಏನನ್ನು ಬಿಟ್ಟಿಲ್ಲ, ಎಲ್ಲ ಕದ್ದಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಇವತ್ತು ಇಡೀ ಇದರಲ್ಲಿ ಎಲ್ಲಿವರೆಗೆ ಅಂತಂದ್ರೆ, ಶಿವಮೊಗ್ಗ ನಗರದಲ್ಲಿ ಒಂದು ರಸ್ತೆಯಲ್ಲಿ 2 ಕಲ್ಲು ತಗೊಂಡು ಹೀಗೆ ಎಸರೆ ಯಡಿಯೂರಪ್ಪನ ಮನೆ ಮೇಲೆ ಬಿದ್ದರೆ, ಹೀಗೆ ಎಸರೆ ಅದು ಈಶ್ವರಪ್ಪನ ಮನೆ ಮೇಲೆ ಬೀಳಬೇಕು, ಅಲ್ಲಿವರೆಗೆ ಆಸ್ತಿ ಮಾಡಿದ್ದಾರೆ ಅಂತ. ಇವರು ಪ್ರಾಮಾಣಿಕರಾಗಿದ್ದರೆ ಇದೆಲ್ಲ ಆಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಆಗಿದ್ರೆ ನನ್ನ ರಾಜ್ಯದಲ್ಲಿ ನನ್ನಂತೆ ಪ್ರಾಮಾಣಿಕರಂತವ್ರು 100 ಜನರ ಹೆಸರು ಕೊಡ್ತೀನಿ. ನಾನು ಹೇಳ್ತೀನಿ, ಎಲ್ಲಿ ಯಾಕೆ ಆಸ್ತಿ ಆಗಿಲ್ಲ ಅಂದರೆ, ಅಧಿಕಾರ ಹಿಡ್ಕೊಂಡಿದ್ದು ಮಾಡಿದ್ದು ಎಲ್ಲ ಭ್ರಷ್ಟಾಚಾರದಿಂದನೇ. ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ಅಂತವ್ರ ಹೆಸರು ಬೇಕಾದಷ್ಟು ಹೇಳಬಹುದು. ಆರ್ ಎಸ್ ಎಸ್ ನ ತಾತ್ವಿಕತೆ ಏನು ತತ್ವ ಇದೆಯಲ್ಲ, ಅದರಲ್ಲೇ ಇರೋದು ಆರ್ ಎಸ್ ಎಸ್ ಸಂಚಾಲಕರು ಅಥವಾ ಆರ್ ಎಸ್ ಎಸ್ ನಲ್ಲಿ ರಿಜಿಸ್ಟರ್ ಮಾಡಬಾರ್ದು, ಯಾವುದು ಜಮೀನು ತಗೋಬಾರ್ದು, ಕೇವಲ ಇದೊಂಥರ ಜಂಗಮ ಸ್ವರೂಪದಲ್ಲಿ ಇರಬೇಕು, ಬರೀ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥವ್ರು ಇಷ್ಟೆಲ್ಲ ಆಸ್ತಿ ಕಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಸರ್, ಮುಖವಾಡ ಅಂತ ಹೇಳಿದ್ನಲ್ಲ, ಆರ್ ಎಸ್ ಎಸ್ ಮುಖವಾಡ. ಆಸ್ತಿ, ದುಡ್ಡು ಅದೆಲ್ಲ ಮಾಡ್ತಾ ಇರೋದು ಟ್ರಸ್ಟ್ಗಳ ಹೆಸರಿನಲ್ಲಿ. ಅದನ್ನೇ ನಾನು ಆಗ್ಲೇ ಹೇಳಲಿಕ್ಕೆ ಹೊರಟೆ. ಆರ್ ಎಸ್ ಎಸ್ ನವರು ಆಸ್ತಿ ಇದನ್ನೆಲ್ಲ ಮಾಡ್ಕೊಂಡು ಶ್ರೀರಾಮನಿಗೂ ಪಂಗನಾಮ ಅಂತ ಒಂದು ಲೇಖನ ಬರುತ್ತೆ ನಿಮ್ದು. ಅದೇನದು ಶ್ರೀರಾಮನಿಗೂ ಹಾಕಿದ್ದಾರೆ, ಕೊರೋನಾ ಕಾಲದಲ್ಲೂ ದುಡ್ಡು ತಿಂದಿದ್ದಾರೆ.
ಎಷ್ಟೊಂದು ಆರ್ ಎಸ್ ಎಸ್ ಹುಡುಗಿ ಅದೆಲ್ಲ ನಿಮಗೆಲ್ಲ ಎಷ್ಟು ಪುಸ್ತಕದ ಪೂರ್ತಿ ಆರ್ ಎಸ್ ಎಸ್ ವಿರುದ್ಧವೇ ಇದೆ. ನೋಡಿ, ಅಯೋಧ್ಯ ರಾಮ ಮಂದಿರದ ಹೋರಾಟ ಪ್ರಾರಂಭ ಆಗಿದ್ದು ಅಧಿಕೃತವಾದಂಥ ಆ ರಾಮ ಮಂದಿರದ ಹೋರಾಟ 86ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. 89ನಲ್ಲಿ ರಾಮಜ್ಯೋತಿ ರಾಮಶಿಲಾ ಯಾತ್ರೆ ಎಲ್ಲ ಆಯಿತು. ಆಗ ಬೇಕಾದಷ್ಟು ಹಣ ಸಂಗ್ರಹ ಆಯಿತು. ಆ ಹಣ ನಾನು ಆಗಲೇ ಹೇಳಿದ್ನಲ್ಲ, ವ್ಯಕ್ತಿಗಳ ಹೆಸರಿನಲ್ಲಿ ಆ ದುಡ್ಡು ಇಟ್ಟಿದ್ರು. ಓಕೆ ಓಕೆ. ಆ ದುಡ್ಡು ಇಟ್ಟಿದ್ದು ನಾವು ಅದನ್ನ 6 ವರ್ಷಕ್ಕೆ ಅಥವಾ ಅವಾಗ 5 ವರ್ಷಕ್ಕೆ ಡಬಲ್ ಆಗ್ತಿತ್ತು. ಬ್ಯಾಂಕಿಗೆ ಎಫ್ ಡಿ ಇಟ್ಟಿದೆ. ಎಫ್ ಡಿ ಇಟ್ಟಿದ್ದು ಎಷ್ಟು ದುಡ್ಡು ಅದು? ಅವತ್ತಿನ ಕಾಲಕ್ಕೆ ಒಂದಷ್ಟು 1300 ಕೋಟಿ ನನ್ನ ನೆನಪಿಗಿದ್ದ ಹಾಗೆ. ಇರಲಿ, ನನ್ನ ಪುಸ್ತಕದಲ್ಲಿ ಬರೆದಿರೋದು ನನಗೂ ಒಂದು ಸ್ವಲ್ಪ ನೆನಪು ಹೋಗಿದೆ ಈಗ. ಇರಲಿ, ಆ ದುಡ್ಡನ್ನು ಎಫ್ ಡಿ ಮಾಡ್ಕೊಂಡು ಹೋಗಿದ್ದಿದ್ರೆ 6 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ 6 ವರ್ಷಕ್ಕೆ ಆವರೇಜ್ ಅಥವಾ 7 ವರ್ಷಕ್ಕೊಮ್ಮೆ ಆವರೇಜ್ ತೆಗೆದಿದ್ದಿದ್ರೆ 22,000 ಕೋಟಿ ಆಗ್ತಾ ಇತ್ತು. ದೇವಸ್ಥಾನ ಕಟ್ಟಲಿಕ್ಕೆ ಕೇವಲ 3,000 ಕೋಟಿ ಖರ್ಚು ಮಾಡಿರೋದು ಅವರು. ಉಳಿದ ದುಡ್ಡು ಆದರೆ ಅದು ಎಫ್ ಡಿ ಆಗಲೇ ಇಲ್ಲ. ಎಫ್ ಡಿನ ಇಟ್ಟಿಲ್ಲ ಇವರು. ಅದು ಇನ್ಯಾರೋ ಹೊತ್ಕೊಂಡು ಹೋದ, ಯಾರೋ ತಿಂದ ಹಾಕಿದರು. ಹಂಗಾಗಿ ರಾಮನಿಗೆ ಪಂಗನಾಮ ಹಾಕಿದ್ದೆ ತಾನೇ ಅದು. ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ, ಯಾಕೆಂದ್ರೆ ವಿಸ್ತಾರ ಮಾಡ್ಲಿಕ್ಕೆ ಹೋಗಿಲ್ಲ. ಈಗಾಗಲೇ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ವಿಸ್ತಾರ ಮಾಡ್ಲಿಕ್ಕೆ ಹೋಗಿಲ್ಲ. ಅಂದರೆ ಆ ದುಡ್ಡು ಎಲ್ಲಿ ಹೋಯ್ತು ಅನ್ನೋಂಥದ್ದು ಒಂದು ಭಾಗ. ಇನ್ನು ಎರಡನೇ ಭಾಗ, ರಾಮನ ಮಂದಿರವನ್ನ ನಿರ್ಮಾಣ ಮಾಡೇ ಬಿಟ್ವಿ, ಆಗೇ ಬಿಡ್ತು ಅಂತ ಹೇಳಿ ಕೊರೋನಾ ನಂತರ ಮತ್ತೆ ಹಣ ಸಂಗ್ರಹ ಮಾಡ್ತಾರೆ. ಹೌದು, ಎರಡನೇ ಸಲ. ಆದರೆ ಈ ಮಂದಿರದ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಸರ್ಕಾರದಿಂದ ನೇಮಿಸಲ್ಪಟ್ಟಂತ ಒಂದು ಟ್ರಸ್ಟ್. ಅದರಲ್ಲಿ ಒಬ್ಬ IAS ಅಧಿಕಾರಿ ಮತ್ತು ಒಂದಿಬ್ಬರು ಇತರೆ ಅಧಿಕಾರಿಗಳು, 3 ಜನ ಇರಬೇಕು. ಉಳಿದಂಥವರು ಸಮಾಜದ ಇತರೆ ಗಣ್ಯರು ಇರಬೇಕು. ಅದರ ನೇತೃತ್ವ ಯಾರು? ಸರ್ಕಾರದಿಂದ ಇರಬೇಕು. ಮಿಶ್ರಾ ಅನ್ನೋಂಥ ಒಬ್ಬ ಅಧಿಕಾರಿಯನ್ನು ನೇಮಿಸ್ತಾರೆ. ಆದರೆ ಮಿಶ್ರಾದ ಏನು ನಡೆಯೋದೇ ಇಲ್ಲ. ಈಗೆಲ್ಲ ಅವರವರೇ ಡಿಕ್ಲೇರ್ ಮಾಡ್ಕೊಳ್ತಾವ್ರೆ. ಅವರವರೇ ಡಿಕ್ಲೇರ್ ಮಾಡಿಕೊಂಡು ಅದನ್ನ ಇದೇನು ರಸೀದಿ ಪುಸ್ತಕಗಳು ಮುದ್ರಣ ಆಗಿದ್ದು ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ. ಎಲ್ಲಿಯ ರಾಷ್ಟ್ರೋತ್ಥಾನ ಪರಿಷತ್ತು, ಎಲ್ಲಿಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್? ರಾಷ್ಟ್ರೋತ್ಥಾನ ಅಂದ್ರೆ ಕರ್ನಾಟಕದ. ಇಲ್ಲಿ ಪ್ರಿಂಟ್ ಮಾಡ್ತಾರೆ, ಇಲ್ಲೆಲ್ಲ ಬೇಕಾದಷ್ಟು ಹಣ ಸಂಗ್ರಹ ಮಾಡ್ತಾರೆ. ಅಂದ್ರೆ ರಾಮನ ಹೆಸರಿನಲ್ಲಿ ಹಲವಾರು ಕೋಟಿಗಳ ಹಣವನ್ನು ಸಂಗ್ರಹ ಮಾಡಿ ರಾಮನಿಗೆ ನಮ್ಮ ಪಂಗನಾಮ ಹಾಕಿದ್ರು. ಇದನ್ನ ನಾನು ಬರ್ತಿದ್ದೀನಿ. ನೀವು RSSನ PFI SDPI ಮುಸ್ಲಿಂ ಸಂಘಟನೆಗಳಿದಾವಲ್ಲ, ಅದ್ರ ಭಾಗನೂ ಆಗಿರ್ಬೋದು ಅಂತ ಒಂದು ಆರೋಪ ಮಾಡ್ತೀರಾ, ಅದೇಗೆ? ನೋಡಿ, ಈ ಸಂಘದ್ದು ವಿವಿಧ ಕ್ಷೇತ್ರಗಳು ಸಂಘ ಪರಿವಾರ ಅಂತ ಹೇಳ್ತೀವಿ. ಸಂಘ ಪರಿವಾರದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಅಂದರೆ ಧಾರ್ಮಿಕ ಕ್ಷೇತ್ರ, ಕಾರ್ಮಿಕರ ಕ್ಷೇತ್ರದಲ್ಲಿ ಭಾರತೀಯ ಮಜ್ದೂರ್ ಸಂಘ, ರೈತರ ಕ್ಷೇತ್ರಕ್ಕೆ ಕಿಸಾನ್ ಸಂಘ, ಹಿಂಗೆಲ್ಲ ಇದೆ. ಹಾಗೆ ಬೇರೆ ಬೇರೆ ಸಮುದಾಯವನ್ನು ಇಟ್ಕೊಳ್ಳಿಕ್ಕೆ ತಂತ್ರಗಾರಿಕೆ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಮುಸಲ್ಮಾನರನ್ನು ಓಲೈಸ್ಕೊಳ್ಳಿಕ್ಕೆ, ಅವರನ್ನು ತಮ್ಮ ಒಟ್ಟಿಗೆ ತಗೊಳ್ಳಿಕ್ಕೆ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಮಾಡಿದರು. ಮುಸ್ಲಿಮ್ರದ್ದು ಒಂದು ಸಂಘಟನೆ ಇದೆ, RSS ಸಂಘ ಪರಿವಾರದಲ್ಲಿದೆ. ಹೌದಾ? ಅವರು ಮುಸಲ್ಮಾನರ ಹೇಳಿ ಕೇಳಿ ಅವ್ರಿಗೇನು ವೇಷ ಹಾಕ್ಬೇಕಾಗಿಲ್ಲ. ಎಲ್ಲೋ ಒಡಿಸ್ಬೇಕಾ ಕಲ್ಲು ಓಡಿಸ್ತಾರೆ. ಕಲ್ಲು ಓಡಿಸಿ ಗಲಭೆ ಆದಮೇಲೆ ಮುಸಲ್ಮಾನರು ಅವರಿಗೆ ಜಗತ್ತಿಗೆ ಗೊತ್ತಾಗೇ ಆಗತ್ತೆ. ಅರೆ ಹೊಡೆದೋನ ಯಾರೋ ಇವರೇನೆ, ನೀವ್ಯಾಕೆ, ನಾವಿದ್ದೀವಿ, ನಾವು ಬಿಡಿಸ್ಕೊಂಬರ್ತೀವಿ. ಕಲ್ಲು ಹೊಡ್ಸಕ್ಕೆ ಮುಸಲ್ಮಾನರ ಸಂಘಟನೆ ಇರೋದು. ಹೌದು. ಇನ್ನ ಬರೀ ಈ ರೀತಿ ಒಳಗಡೆ ಸಂಘಟನೆ ಇದ್ದವರನ್ನೇ ಇದು ಮಾಡಿಬಿಟ್ರೆ ಪ್ರಯೋಜನ ಆಗಲ್ಲ. ಅದಕ್ಕೆ ಬೇರೆ ಕೆಲವು ಸಂಘಟನೆನೂ ಇರಬೇಕಲ್ಲ. ಅದಕ್ಕೆ ಅಂದ್ರೆ RSS ಅನ್ನೋದು ನೋಂದಾವಣೆಗೊಂಡಿಲ್ಲ, ಅದರ ಅಡಿಯಲ್ಲಿ ಬರುವ ಅಂಗಸಂಸ್ಥೆಗಳು ನೂರಾರು ನೋಂದಾವಣೆಗೊಂಡ್ಕೊಂಡು ಬೇಕಾದಂಗೆ ಕೆಲಸ ಮಾಡ್ತಾ ಇದ್ದಾವೆ. ಅದು ಆ ರೀತಿಯಲ್ಲಿ ಇರುವಂಥದ್ದು. ಇವತ್ತು ಈಗ ನಾನು ನೇರವಾಗಿ ಆರೋಪ ಯಾಕೆ ಹೇಳ್ತಿದ್ದೀನಿ, ಬರಿತಿದ್ದೀನಿ ಅಂದರೆ, ನನ್ನ ಮೊದಲನೇ ವರ್ಷನ್ ಅಂದರೆ ನನ್ನ ಮೊದಲ ಪುಸ್ತಕ ಬರಿತೀನಲ್ಲ, ಅದರಲ್ಲಿ ಈ SDPI ಅಥವಾ ಇದನ್ನು ನಾನು PFI ಅನ್ನು ನಾನು ಉಲ್ಲೇಖ ಮಾಡಿಲ್ಲ. ನನ್ನ ಪುಸ್ತಕ RSSನ ವಿರೋಧ ಇದ್ದಾಗ ನನ್ನ ಪುಸ್ತಕ ಹಂಚ್ಕೋಬೇಕಾಯ್ತಲ್ಲ. ತಗೊಂಡೋಗಿ ಕೊಟ್ಟರು ಹಂಚ್ಕೊಳ್ಳಿಲ್ಲ, ಓದಲಿಲ್ಲ. ಹಾಗಿದ್ರೆ ಅದರ ಅರ್ಥ ಏನು? ಅರ್ಥ ಆಯ್ತಾ ನನ್ನ ಪ್ರಶ್ನೆ? ಅರ್ಥ ಆಯ್ತು. ಅಂದರೆ ಅವರ ವಿರುದ್ಧ ಅವರೇ ಕೆಸರು ಹಚ್ಕೊಂಡಂಗಾಗತ್ತಲ್ಲ. ಅದಕ್ಕೋಸ್ಕರ ನನ್ನ ಪುಸ್ತಕನ ಹಂಚ್ಕೊಳ್ಳಲ್ಲ. ಅವಾಗ ನನಗೆ ಅರ್ಥವಾಗತ್ತೆ ಇದು ಏನು
ಸ್ಪಾನ್ಸರ್ಡ್ ಬೈ RSS ಅಂತ. ಹ್ಮ್ ಹ್ಮ್ ಹ್ಮ್. ಅದೇ ರೀತಿಯಲ್ಲಿ OIC ಇವತ್ತು ಬಿಹಾರದಲ್ಲಿ ವೋಟ್ ತಗೊಂಡು ಗೆದ್ದಿದಾರಲ್ಲ, ಕಾರಣ ಏನು? ಎಲ್ಲಾ ಕಡೆ ಅವ್ರ ಕ್ಯಾಂಡಿಡೇಟ್ ಹಾಕ್ಸಿದ್ರು, ದುಡ್ಡು ಕೊಟ್ರು ಅವರಿಗೆ. ಓ ಅವರ ಏನು ಬಿಜೆಪಿಯ ಗೆಲುವಿಗೆ ಈ ಸಲ ಮೇಜರ್ ಇವ್ರ ಕಾರಣ. 23 ಕ್ಷೇತ್ರಗಳಲ್ಲಿ ಯಾರು OIC ಕಡೆ? OIC ಕಾರಣ. ಹಾಗಿದ್ರೆ ಇದು ಬಿಜೆಪಿಯ ಕೃಪಾಪೋಷಿತ ನಾಟಕ ಮಂಡಳಿನೋ ಅಲ್ವೋ? ಹ್ಮ್ ಹಾಗಾಗಿ ಬಿಜೆಪಿ ಅಥವಾ RSSನವರು ವ್ಯವಸ್ಥಿತವಾಗಿ ಯಾರ ವಿರುದ್ಧ ಎಂಥವ್ರನ್ನ ಬೇಕಾದರೂ ಯಾವುದೋ ಹೆಸರಿನಲ್ಲಿ ಕಳಿಸಿ ಅವರನ್ನು ಬಲಿ ಹಾಕುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅವರನ್ನು ನಾನು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ಈಗ ಕೊನೆಗೆ 2 ಪ್ರಶ್ನೆ. ಈಗ ನಿಮ್ಮ ಪರ್ಸನಲ್ ಲೈಫ್ ಸಂಬಂಧಪಟ್ಟಂಗೆ ನಿಮ್ಗೆ ಗನ್ ಮ್ಯಾನ್ ಕೊಟ್ಟಿದ್ರು ಸರ್ಕಾರದಿಂದ. ಗನ್ ಮ್ಯಾನ್ ಕೊಟ್ಟಿದ್ರು, ಅದನ್ನ ಕಿತ್ಕೊಂಡ್ರು. ಯಾಕೆ ಕೊಟ್ಟರು, ಯಾಕೆ ಕಿತ್ಕೊಂಡ್ರು? ನೋಡಿ, RSSನ ಮತ್ತು ಬಿಜೆಪಿಯ ಮುಖಂಡರು ನನ್ನ ಗ್ರಾಮ ಒಂದರಲ್ಲೇ 150 ಕೋಟಿಯ ಜಮೀನನ್ನ ಕದ್ದಿದ್ರು. ಅದನ್ನ ಸರ್ಕಾರಕ್ಕೆ ರಿಕವರಿ ಮಾಡಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆಗಳು, ಬೆದರಿಕೆಗಳು ಎಲ್ಲ ಬಂದಿತ್ತು. ಅದೆಲ್ಲದನ್ನ ಗಮನಿಸಿದಂತಹ ಜಿಲ್ಲಾಧಿಕಾರಿ ಹನುಮೇಗೌಡರಿಗೆ ಪೊಲೀಸ್ ರಕ್ಷಣೆ ಕೊಡಬೇಕು ಅಂತ ಶಿಫಾರಸು ಮಾಡ್ತಾರೆ. ಯಾವ ಜಿಲ್ಲೆ? ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರಿನವನೇ ನಾನು. ಓಕೆ. ಅದೇ ಸಂದರ್ಭದಲ್ಲೇ ಮಾನವ ಹಕ್ಕು ಆಯೋಗಕ್ಕೂ ಕೂಡ ನಾನು ಅನೇಕ ದೂರುಗಳನ್ನು ಕೊಟ್ಟಿರ್ತೀನಿ. ಮಾನವ ಹಕ್ಕು ಆಯೋಗ 6 ಬಾರಿ ಆದೇಶ ಮಾಡುತ್ತೆ. ಆದರೆ ಪೊಲೀಸ್ನವರು ರಿಪೋರ್ಟ್ ಆಗ್ತಾ ಇದ್ರು, ಹನುಮೇಗೌಡನ ಜಮೀನಿಗೆ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಅನಂತಕುಮಾರ್ ವಿವಾದ ಸೃಷ್ಟಿಸಿ ತೊಂದರೆ ಕೊಡುತ್ತಿದ್ದು, ಆಸ್ತಿ ವಿವಾದ ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ನ್ಯಾಯಾಲಯದ ಆದೇಶಕ್ಕೆ ಬದ್ಧರಾಗಿರುವಂತೆ ಈ ಮೂಲಕ ಸೂಚಿಸಲಾಗಿದೆ ಅಂತ ಅದು ನಿಮ್ದೇ ರಿಪೋರ್ಟ್ ಆಗ್ತಾರೆ. ನಿಮ್ದೇ ಜಮೀನು. ಆದರೆ ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ ಇಲ್ಲದ ಅವಿವೇಕಿಗಳು ಅಂತ ನಾನು ಹೇಳಬೇಕಾಗುತ್ತೆ. ನಾನು ಕಠೋರವಾದ ಶಬ್ದವನ್ನು ಬಳಕೆ ಮಾಡಿದ್ದೀನಿ. ಯಾಕೆ ಅಂದ್ರೆ ಮಂಗಳೂರಿನ ಸದಾನಂದ ಗೌಡ, ಬೆಂಗಳೂರಿನ ಅನಂತಕುಮಾರ್, ಹುಬ್ಬಳ್ಳಿಯ ಜಗದೀಶ್ 3 ಜನ ನನ್ನ ಜಮೀನಿಗೆ ವಿವಾದ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಇಬ್ಬರು, ಒಬ್ಬ ಮಾಜಿ, ಒಬ್ಬ ಹಾಲಿನ, ಒಬ್ಬ ಕೇಂದ್ರದ ಮಂತ್ರಿ ಮಾಡ್ಲಿಕ್ಕೆ ಆಗತ್ತಾ? ಇದು ಕನಿಷ್ಠ ಜ್ಞಾನ ಬೇಡವಾ? ಆದರೂ ಇಂಥದ್ದೊಂದು ರಿಪೋರ್ಟ್ ಆಗ್ತಾರೆ. ವಿಶೇಷ ಏನು ಅಂದ್ರೆ ನನ್ನ ಹೆಸರಿನಲ್ಲಿ ಜಮೀನಿಲ್ಲ, ಕೋರ್ಟ್ನಲ್ಲಿ ಕೇಸ್ ಇಲ್ಲ. ಇಂತಹ ವರದಿಗಳನ್ನು, ಹಲವಾರು ವರದಿಗಳನ್ನು ಹಾಕಿ ನನಗೆ ರಕ್ಷಣೆ ಕೊಟ್ಟಿರೋದಿಲ್ಲ. ಕೊನೆಗೆ ಮಾನವ ಹಕ್ಕು ಆಯೋಗ ಕರ್ನಾಟಕ ಸರ್ಕಾರಕ್ಕೆ ಆದೇಶ ಮಾಡುತ್ತೆ, ಹನುಮೇಗೌಡರಿಗೆ ಪೊಲೀಸ್ ರಕ್ಷಣೆ ಕೊಡಿ ಅಂತ. ಅದರ ಆಧಾರದ ಮೇಲೆ ನನಗೆ ಪೊಲೀಸ್ ರಕ್ಷಣೆ ಕೊಟ್ಟಿದ್ರು. ಆದರೆ ಯಾಕೆ ಕಿತ್ಕೊಂಡ್ರಿ ಮಾಹಿತಿ ಕೊಡಲ್ಲ. ಹೌದಾ? ಯಾವುದೇ ರೀತಿಯ ಮಾಹಿತಿ ಕೊಡಲ್ಲ. ಎಷ್ಟು ವರ್ಷ ಗನ್ಮ್ಯಾನ್ ಇದ್ರು? ನನಗೆ 5 ವರ್ಷ 8 ತಿಂಗಳು ಪೊಲೀಸ್ ರಕ್ಷಣೆ ಇತ್ತು. ಆದರೆ ಮಜಾ ಏನು ಅಂದ್ರೆ ನನ್ನ ಮನೆಗೆ ಪೊಲೀಸ್ನವ್ರು ಇಲ್ದೇ ಅಂದ್ರೆ ವಾಚ್ ಮಾಡಲಿಕ್ಕೆ ಏನು ಹೇಳ್ತಾರಲ್ಲ, ಪಹರೆ ಆಗಾಗ್ಗೆ ಬಂದು ನೋಡ್ಕೊಂಡು ಹೋಗುವಂಥದ್ದು ಬೀಟ್, ಆ ರೀತಿ ಹಾಕಿದೀವಿ ಅಂತ ರಿಪೋರ್ಟ್ ನಲ್ಲಿ ಕೊಡ್ತಾ ಇದ್ರು. ನನ್ನ ಮನೆಗೆ ಪೊಲೀಸ್ನವರು ಅಂದ್ರೆ ಕಳ್ಳರು ಬರ್ತಾರ ಅಂತ ಹಿಡಿಬೇಕು, ಆದ್ರೆ ನನ್ನ ಪೊಲೀಸ್ನವ್ರು ಬರ್ತಾರ ಇಲ್ಲ ಅಂತ ಹಿಡಿಲಿಕ್ಕೆ ನಾನು CCTV ಹಾಕ್ಸಿದ್ದೆ. ಈಗಲೂ ಕೂಡ ಅದೇ ರೀತಿಯಲ್ಲಿ ಯಾವುದೇ ಮಾಹಿತಿಯನ್ನು ಕೊಡಲ್ಲ. ಆದರೆ ಮಾಹಿತಿ ಕೇಳಿದರೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ 7/1 ಅಂತ ಹೇಳ್ತಾರೆ. ಅದರ ಅಡಿಯಲ್ಲಿ ನಾನು ಅರ್ಜಿ ಸಲ್ಲಿಸಿದ 48 ಗಂಟೆ ಒಳಗಡೆ ಮಾಹಿತಿಯನ್ನು ಕೊಡಬೇಕು. ಆದರೆ ಪೊಲೀಸ್ ಇಲಾಖೆಯಿಂದ ನನಗೆ ಎಂಡಾಸ್ಮೆಂಟ್ ಕೊಡ್ತಾರೆ, ಪ್ರಮಾಣ ಪತ್ರ ಕೊಡ್ತಾರೆ. ಏನು ಅಂತ? 24/4 ಅಡಿಯಲ್ಲಿ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬರಲ್ಲ ಅಂತ. ಆ ಸೆಕ್ಷನ್ ಏನು ಹೇಳುತ್ತೆ ಅಂದ್ರೆ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟ ಗುಪ್ತಚರ ಮತ್ತೆ ಭದ್ರತೆ ವಿಚಾರ ಈ ಮಾಹಿತಿ ಹಕ್ಕು ಕಾಯ್ದೆಯಿಂದ ಹೊರಗಿಡಲಾಗಿದೆ. ಆದರೆ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ಇದರ ವ್ಯಾಪ್ತಿಗೆ ಒಳಪಡುತ್ತದೆ ಅಂತ ಬರೆದಿದ್ದಾರೆ. ಆದರೂ ನಂದು ಮಾನವ ಹಕ್ಕು, ಆದರೂ ನನಗೆ ಮಾಹಿತಿ ಕೊಡೋದಿಲ್ಲ. ಕೆಳ ಹಂತದ ಪೊಲೀಸ್ ಅಧಿಕಾರಿಗಳ ಕಡೆಯಿಂದ ಪ್ರಮಾಣ ಪತ್ರ ಕೊಡಿಸ್ತಾರೆ, ಮುಚ್ಚಿಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಈಗ ಮತ್ತೆ ಮಾನವ ಹಕ್ಕು ಆಯೋಗ ಆದೇಶ ಮಾಡಿದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಹನುಮೇಗೌಡರಿಗೆ ಪೊಲೀಸ್ ರಕ್ಷಣೆಯ ಅವಶ್ಯಕತೆ ಕಂಡು ಬರ್ತಾ ಇದೆ, ಅವಘಡ ಘಟಿಸುವ ಮೊದಲೇ ಅವರಿಗೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ರಕ್ಷಣೆ ಕೊಡಿ ಅಂತ. ಆದರೂ ಈ ನಮ್ಮ ಪೊಲೀಸ್ ಇಲಾಖೆ IPS ಅಧಿಕಾರಿಗಳು ಅದ್ಯಾರ ಕೈಗೊಂಬೆ ಆಗಿದರೋ ಗೊತ್ತಿಲ್ಲ, ಆದರೆ ಪೊಲೀಸ್ ರಕ್ಷಣೆಯನ್ನು ಕೊಡೋದಕ್ಕೆ ಕೇವಲ ಇನ್ಸ್ಪೆಕ್ಟರ್ ಅವರ ಒಂದು ವರದಿಯ ಮೇಲೆ ಆಟ ಆಡ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿರುವಂಥ ಗೃಹ ಮಂತ್ರಿಗಳ ಮಾತಿಗೆ ಕಿಮ್ಮತ್ತೇ ಇಲ್ಲ, ಪೊಲೀಸ್ನವರು ಪುಟ್ಕೋಸಿ ಕೂಡ ಕಟ್ತಾ ಇಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂದ್ರೆ ಹನುಮೇಗೌಡರಿಗೆ ಹನುಮೇಗೌಡ ಹ್ಯಾಸ್ ಹ್ಯಾವಿಂಗ್ ಎ ಸೀರಿಯಸ್ ಥ್ರೆಟ್ ಟು ಹಿಸ್ ಲೈಫ್, ಸೆಕ್ಯೂರಿಟಿ ಶಾಲ್ ಬಿ ರಿಸ್ಟೋರ್ ಅಂತ ಹೇಳಿ ಬರೆದು 1.5 ವರ್ಷ ಆಯ್ತು, ಇವತ್ತಿನವರೆಗೂ ಪೊಲೀಸ್ ರಕ್ಷಣೆ ಗೃಹ ಮಂತ್ರಿಗಳು ಬರೆದ್ರು ಕೊಡ್ತಾ ಇಲ್ಲ. ಓಕೆ, ಈಗ ಇನ್ನೊಂದು ಪರ್ಸನಲ್ ಕ್ವಶನ್. ಅಂದ್ರೆ ನೀವು RSS ನಲ್ಲಿದ್ರಿ, ಅದರಿಂದ ಹೊರಗಡೆ ಬಂದ್ರಿ, ಸ್ವಂತ ಸಂಸ್ಥೆ ಕಟ್ಟಿದ್ರಿ.
ಇದೆಲ್ಲದರ ಆಚೆ ನೀವು 24 ಗಂಟೆಯೂ ಹೊರಗಡೆ ಆರ್ ಟಿ ಐ ಅರ್ಜಿ ಹಾಕೋದು, ಮಾನವ ಹಕ್ಕುಗಳ ಅಡಿಯಲ್ಲಿ ಅರ್ಜಿ ಹಾಕೋದು, ಪೊಲೀಸು ಕಚೇರಿ ಕೋರ್ಟು ಈ ಥರ ಓಡಾಡ್ಕೊಂಡಿರ್ತೀರಲ್ಲ, ಬದುಕಿಗೆ ಏನು ಮಾಡ್ಕೊಂಡಿದ್ದೀರಿ? ನಿಮ್ಮ ಬದುಕು ಹೇಗೆ ನಡೀತಾ ಇದೆ? ಹೆಂಡ್ರು ಮಕ್ಕಳು ಅಂದರೆ ಕುಟುಂಬ ಹೇಗಿದೆ? ನಾನು 98ರಲ್ಲಿ ಆರ್ ಎಸ್ ಎಸ್ನಿಂದ ನಿವೃತ್ತ, ಪ್ರಚಾರಕ ಜೀವನದಿಂದ ನಿವೃತ್ತನಾದ ಮೇಲೆ ನಾನು LIC ಏಜೆಂಟ್ ಆಗಿದ್ದೆ. ನನ್ನ ಸಂಪಾದನೆ, ನನ್ನ ಜೀವನಕ್ಕೆ, ನನ್ನ ಕುಟುಂಬ ನಿರ್ವಹಣೆಗೆ ಸಾಕಷ್ಟು ಯಾವುದೇ ಕೊರತೆ ಇರಲಿಲ್ಲ. ಹಾಗೆಯೇ ನನಗೆ ಸಿಕ್ಕಂತಹ ಒಂದಿಷ್ಟು ಮನೆಯ ಕುಟುಂಬದ ಹಣದಿಂದ ನಾನು ಸೈಟು ತೊಗೊಂಡಿದ್ದೀನಿ ಬೆಂಗಳೂರಿನಲ್ಲಿ, ಮನೆಯೂ ಕಟ್ಟಿದ್ದೀನಿ. ಮನೆಯಿಂದ ನನಗೆ ಒಂದು 50,000ದವರೆಗೆ ನನಗೆ ಬಾಡಿಗೆ ಬರ್ತಾ ಇದೆ. ನನ್ನ ಕುಟುಂಬ ನಿರ್ವಹಣೆಗೆ ನನಗೆ ಯಾವುದೇ ಕೊರತೆ ಇಲ್ಲ. ನಂದೊಂದು ಅತಿ ಸರಳ ಜೀವನ. ನನ್ನ ಸರಳ ಜೀವನಕ್ಕೆ ಯಾವುದೇ ಕೊರತೆಗಳಿಲ್ಲ. ಕೋರ್ಟು ಕಚೇರಿಗೆ ನಾನು ಹೆಚ್ಚಿಗೆ ಹಣವನ್ನು ತುಂಬೋದಿಲ್ಲ. ಮಿನಿಮಮ್ ಅಮೌಂಟು, ತುಂಬ ಕಡಿಮೆ ಅಮೌಂಟ್ನಲ್ಲಿ ನನಗೆ ವಕೀಲರು ಸಹಕಾರ ಕೊಡ್ತಾ ಇದ್ದಾರೆ. ಅಲ್ಲ, ನಿಮ್ಗೆ ಇದೆಲ್ಲ ಬೇಸರ ಆಗಿಲ್ವಾ? ಇದು ಏನು ಜನ ನೋಡಿದ್ರೆ ಯಾರು ಅವೇರ್ನೆಸ್ ಆಗ್ತಿಲ್ಲ, ಇಷ್ಟೆಲ್ಲ ನಾನು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಇದನ್ನ ಯಾಕೆ ಮಾಡ್ಬೇಕಪ್ಪ ಅಂತ ಅನಿಸಿಲ್ವಾ ನಿಮಗೆ? ಸ್ವಾತಂತ್ರ್ಯ ನಿಮ್ಮ ಹೋರಾಟ ಕುಟುಂಬದವ್ರು ನಿಮ್ಗೆ ಭಯಲ್ವಾ? ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿದ್ದು, ಅಧಿಕೃತವಾಗಿ ಬೀದಿಗೆ ಬಂದಿದ್ದು 1857. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947, 90 ವರ್ಷ ಆಯಿತು. ಅದಕ್ಕೆ ಮುಂಚೆ ನನ್ನಂಥವರು ಸ್ವಾತಂತ್ರ್ಯ ಅಂದರೆ ಬ್ರಿಟಿಷರ ವಿರುದ್ಧ ಎಷ್ಟು ಜನ ಧ್ವನಿ ಇಟ್ಟಿದ್ರೋ ಗೊತ್ತಿಲ್ಲ. ಆದರೆ ಒಂದು ಸಾಮೂಹಿಕ ಹೋರಾಟ ಪ್ರಾರಂಭ ಮಾಡಿದ್ದು 1857. ಹಾಗೆ ಇವತ್ತು ನಾನು ತೆರೆಮರೆಯಲ್ಲಿರುವಂಥ ಒಂಟಿ ವ್ಯಕ್ತಿಗಳು ಹಾಗೇನು ಮಾಡಿದ್ರಲ್ಲ, ಆ ರೀತಿ ನಂದು ಒಂದು ಜೀವನ ಯಾವತ್ತೋ ಒಂದಿನ ಇದೊಂದು ದೊಡ್ಡ ಆಂದೋಲನವಾಗಿ ರೂಪುಗೊಳ್ಳುತ್ತೆ. ಈ ದೇಶ ಉಳಿಲೇಬೇಕು ಅನ್ನೋದಾದರೆ ಅತ್ಯಂತ ರಾಕ್ಷಸ ಶಕ್ತಿಯಾಗಿ ಇರುವಂತಹ RSS ಮತ್ತು BJP ಇವರ ಹಿಡಿತದಿಂದ ನಮ್ಮ ಆಡಳಿತ ಚುಕ್ಕಾಣಿ ಮುಕ್ತ ಆದಾಗ ಮಾತ್ರ ದೇಶದ ಭವಿಷ್ಯ ಮತ್ತು ಸಂವಿಧಾನ ಉಳಿಯುತ್ತೆ, ಪ್ರಜಾಪ್ರಭುತ್ವ ಉಳಿಯುತ್ತೆ. ಇದಕ್ಕೋಸ್ಕರ ನನ್ನ ಜೀವ ಹೋದರೂ ನನ್ನ ಹೋರಾಟವನ್ನು ಮುಂದುವರಿಸ್ತಾನೆ ಇರ್ತೀನಿ. ಸತ್ತ ಮೇಲೆ ಪ್ರೇತ ಆಗಾದರೂ ಮುಂದುವರಿಸ್ತೀನಿ. ಜೀವ ಇರುವವರೆಗೆ ಕಿರ್ಚ್ಕೊಂಡಾದರೂ ನಾನು ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ಹನುಮೇಗೌಡರು ಇಷ್ಟೊತ್ತು ಮಾತುಗಳನ್ನ ಕೇಳಿದ್ರಲ್ಲ, ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ಒಬ್ಬ RSS ಕಾರ್ಯಕರ್ತರಾಗಿ, ಪ್ರಚಾರಕರಾಗಿ 40 ವರ್ಷ ಸೇವೆ ಸಲ್ಲಿಸಿಬಿಟ್ಟು ಅಲ್ಲಿಂದ ಈಗ ಪೂರ್ತಿಯಾಗಿ RSS ತದ್ವಿರುದ್ಧವಾಗಿ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ಅಂದರೆ ಸಂವಿಧಾನದ ಪರವಾಗಿ RSS ಏನೋ ಒಂದು ಗೂಂಡಾಯಿಸಮ್ ಇದೆಯಲ್ಲ, ಅದ್ರ ವಿರುದ್ಧ ಸಾಕಷ್ಟು ಕೆಲಸಗಳನ್ನು, ಭ್ರಷ್ಟಾಚಾರದ ವಿರುದ್ಧ. ಅಂದರೆ ಮನುಷ್ಯ ಒಬ್ಬ ಮನಸ್ಸು ಮಾಡಿದರೆ ಬದಲಾಗಬಹುದು ಅನ್ನೋದಕ್ಕೆ ಹನುಮೇಗೌಡರೇ ಸಾಕ್ಷಿ. RSSನ 40 ವರ್ಷ ಇದ್ದು ಅವರ ಜೀವನದ ಒಂದು ಮುಕ್ಕಾಲು ಭಾಗ ಅಲ್ಲೇ ಕಳೆದಿದ್ರು ಕೂಡ ಅವರೀಗ ಹೊಸ ಮನುಷ್ಯರಾಗಿ ಕಳೆದ ಒಂದು 16 ವರ್ಷಗಳಿಂದ ಸಂವಿಧಾನದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮದೇ ಒಂದು ಸಂಘಟನೆ, ತಮ್ಮದೇ ಇತಿಮಿತಿಯಲ್ಲಿ ತಮ್ಮ ಜೇಬಿನಿಂದ ದುಡ್ಡನ್ನು ಹಾಕಿಕೊಂಡು ಅವರು RSSನ ಕರಾಳ ಮುಖ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಭಾಳ ಆಕರ್ಷಕವಾಗಿರುವಂಥ ಸಂಕ್ಷಿಪ್ತವಾದ ಕೇವಲ ಒಂದು 90 ಪುಟಗಳ ಪುಸ್ತಕ ನವ ಕರ್ನಾಟಕದಲ್ಲಿ ಸಿಗುತ್ತೆ. ಅದನ್ನು ನಿಮಗೆ ಸಾಧ್ಯವಾದರೆ ನಾವು ಕೂಡ ನಮ್ಮ ಲಿಂಕಲ್ಲಿ ಶೇರ್ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡ್ತೀವಿ. ಮತ್ತು ಅವರು ಹನುಮೇಗೌಡರನ್ನ ಸಂಪರ್ಕ ಮಾಡಿದರೆ ಅವರು ನಿಮಗೆ ಉಚಿತವಾಗಿ PDF ಪ್ರತಿಯನ್ನು ಕಳಿಸಿಕೊಡ್ತಾರೆ. ಪುಸ್ತಕವನ್ನು ಓದಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.